ಆ ಮನೇನ ಎದ್ವತ್ತದ್ವ ಇನ್ನೊಬ್ಳಿಗೆ ಕೊಡ್ತಾರೆ ಅನ್ನೋ ಲೆಕ್ಕ ಹಾಕ್ಕೊಂಡು ಇವಳಿಗೆ ಕೊಲೆ ಮಾಡಿದ್ದಾಳೆ. ಮಗಳು ಸುಚಿತ್ರ ಅವ್ರ ಅಮ್ಮನ್ನ, ಯಾರ್ದೋ ಪುಷ್ಪಮ್ಮನ, ಪುಷ್ಪಲತಾ. ಹಂಗಾಗಿ ತಾಂಬಂದು ನಾವು ರಾತ್ರಿ ಅಲ್ಲಿ ಬಂಡೆ ಬಡದಾಗ ಹಂಗಾದ್ಮೇಲೆ ನಮ್ಗೆ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ. ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ ಕರ್ಕೊಂಬಂದಾಗ ನಮ್ಮಲ್ಲಿ ಕರೆಂಟ್ ಇರಲಿಲ್ಲ. ಇಲ್ಲಿ ಕರೆಂಟ್ ಒಂದೇ ಸಮಯ 3 ಗಂಟೆಗೆ ಮಧ್ಯರಾತ್ರಿ 3 ಗಂಟೆ ಕರೆಂಟ್ ಇರಲಿಲ್ಲ. ಆಗ ನೋಡುವಾಗೆ ಏನೂ ಕಾಣಲಿಲ್ಲ. ಆಂಬುಲೆನ್ಸ್ನಾಗ ಇಳಿಸೋದಕ್ಕೆ ಮುಂಚೆನೇ ಪುಷ್ಪಮ್ಮನ ತಮ್ಮಗೆ ಫೋನ್ ಮಾಡಿದೆ ಅವ್ರ ಮನೆಯವ್ರಿಗೆ. ಅವನು ಬೆಳಗ್ಗೆ ಬತ್ತಿನ ಮಮ್ಮ ಇಳಿಸ್ಕೊಳ್ರಿ ಅಂದರೆ ಇಳಿಸಿದ್ದೆ. ಬಂದ ಕಂಪ್ಲೇಂಟ್ ಕೊಟ್ಟ, ಕಾನೂನು ರೀತಿ ಹೋಗೈತೆ. ಏನು ರೀಸನ್ ಏನಕ್ಕೆ ಮಾಡಿರೋದಂತೆ, ಏನು ಕಾರಣ? ಯಾರು ನೀನೇ ಕೇಳ್ಬೇಕು ಹೋಗಿ. ಅಲ್ಲ ಏನು ಜಾಗದ ವಿಚಾರನ, ಏನು ವಿಚಾರಕ್ಕೆ ಮಾಡಿಳೋ ನನಗೇನು ಗೊತ್ತು. ಅವರಪ್ಪ ಪುಷ್ಪಲತಾನೇ ಅವ್ರ ಗಂಡನ ಕೊಲೆ ಮಾಡಿದ್ರು ಅಂತ ಇದು ಮಾಡಿದ್ರಂತೆ, ಹೌದಾ? ಯಾವುದು ಇಲ್ಲ, ಸುಳ್ಳು ಅವೆಲ್ಲ. ಅದೇ ಗಂಡನ ಕೊಲೆ ಮಾಡಿಬಿಡ್ತಾರೆ. ಜ್ಯೋತಿಷಿ ಹೇಳಿದಂತೆ. ಜ್ಯೋತಿಷಿನಾಗ ಅವನ್ನ ಹಿಡ್ಕೊಂಬರೋಗಪ್ಪ ಹೋಗಿ ಹಿಡ್ಕೊಬರೋವು. ಸ್ವಾಮಿ ಅದು ಹೆಂಗೆ ಸಾಯ್ಸರು ನಂಗೆ ಕಣ್ಣಾಗ ನೋಡಿನಿ ಅಂದ್ರಿ. ಅವ್ರು ಹೇಳೋದು ಬೇಡ. ಅಲ್ಲಿ ಪೊಲೀಸ್ನವ್ರಿಗೆ ಏನು ಹೇಳೋಳು ನನಗೆ ಗೊತ್ತಿಲ್ಲ. ನೀವೇನು ತಿಳ್ಕೊಂಬಂದ್ರೆ ನನಗೂ ಹೇಳ್ರಿ. ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ನಾನು ಇಲ್ಲದಲ್ಲ ತೋಟ ಸಿಗಾಕ್ಯಂಡ್ಲ. ಸ್ವಾಮಿ ನಾನು ಹೇಳಿದ್ಕೊಂದು ಕೇಳು. ನನಗೇನು ಗೊತ್ತಿಲ್ಲ. ಅವಳು ಫೋನ್ ಮಾಡಿ ಹೇಳಿಳು, ಹೆಣ ತಗೊಂಬಂದು ಇಳಿಸ್ಕೊಂಡೆ ಬೆಳಗ್ಗೆ ಕಾನೂನಿಗೆ ಒಪ್ಪಿಸ್ದೆ. ಮುಂದ್ಕಿಂದ ಏನೂ ಇಲ್ಲ. ಯಾರು ಕಾರ್ಯ ಹಂಗಾರಿ ಮಾಡ್ತೀವಿ. ಇನ್ನು ಕಾನೂನಿಗೆ ಒಪ್ಪಿಸಿದ್ಮೇಲೆ ಕಾನೂನು ಏನು ಮಾಡ್ತೈತೆ ತಿಳ್ಕೊಂಡು ಮಾಡ್ಬೇಕು ತಾನೆ. ಪೋಸ್ಟ್ ಮಾರ್ಟಮ್ ಆದಮೇಲೆ ಕೊಟ್ಟರೆ ತಾಮನ್ ಉಣ್ಕೊಳ್ಳೋಣ ಬಿಡೋಣ. ಇಲ್ಲ ಅಷ್ಟೊತ್ತಿಗೆ ಅವ್ರು ತೋರ್ ಮೇಲೆ ನಾವೇ ಉಣ್ಕೊಂತೀವಿ. ಹೋಗ್ರಪ್ಪ ಸಂತೋಷ ಅಂದೆ. ಯಾರಿಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಡೌಟ್ ಬರ್ಬೇಕಾದ್ರೆ ಬೆಳಗ್ಗೆ ಸಂಘದವ್ರು ಬಂದ್ರಲ್ಲಿ 8 ಗಂಟೆಗೆ ನಾನು ಎದ್ದೇಳ್ಬೇಕಾಗೇನೆ. ನನಗೆ ಹುಷಾರಿಲ್ಲ, ಕಿಡ್ನಿ ಪಡ್ನಿ ಎಲ್ಲ ಲ್ಯಾಬ್ಸ್ ನನಗೆ. ನಾನು 8:30 9 ಗಂಟೆ ಆದರೂ ಚೆನ್ನಾಗಿ ಬಿಸಿಲು ಬರೋರ್ಗೆ ಎದ್ದೇಳಲ್ಲ. ಅಷ್ಟೊತ್ತಿಗೆ ಇವರೆಲ್ಲ ಆಟ ಮಾಡ್ಕೊಂಡು ಓಡ್ಬಂದು ಮನೆ ಮುಂದೆ ಗಲಾಟೆ ಆಗ್ತಿತ್ತು. ಒಳಗಿಂದ ಎದ್ದೀಸಿ ಬಂದೆ. ತಿನ್ಕೊಬಿಟ್ಟೇನೆ. ಯಾರೋ ಹೋಗಿತಿದ್ರು, ಇವಳು ಅವ್ರ ಮೇಲೆ ಹೋಗ್ತಿದ್ದು. ಆವಾಗ ಗೊತ್ತಾಯಿತು. ತಕ್ಷಣ ಇನ್ನೊಂದು ಸಾರಿ ಅವಳು ತಮ್ಮಗೆ ಫೋನ್ ಮಾಡಿ ಕರ್ಸ್ಕೊಂಡು, ತಮ್ಮನ ಕರ್ಸ್ಕೊಂಡು, ನೋಡಪ್ಪ ನಿನ್ನಿಷ್ಟ. ಈಗ ನಾವು ಬೇಡಪ್ಪ ಅಂತ ಹೇಳೋಕೆ ಹೋಗಲ್ಲ, ಕೊಡಪ್ಪ ಅಂತ ಹೇಳೋಕೆ. ನೀನು ಹೆಂಗೆ ಬೇಕೋ ಹಂಗೆ ಮಾಡ್ಕ ಅಂದೆ. ಇಲ್ಲ ಬಿಡುಮಮ್ಮ ಕಂಪ್ಲೇಂಟ್ ಮಾಡ್ತೀನಿ ಅಂದರು. ಹೋದ್ರು, ಕಂಪ್ಲೇಂಟ್ ಮಾಡ್ಕೊಂಡ್ರು. ಆಜ್ಞೆ ಆಗ್ಬೇಕಪ್ಪ. ಈಗ 1 ವರ್ಷ 2 ತಿಂಗಳ ತಮ್ಮ ಸತ್ತೋಗಿ ಜಮೀನು ನಾವೇ ತಗೊಂಡಿರೋ ದಶೆ. ಅವ್ರು ಉಣಕ್ಕೆ ಜಾಗ ಇಲ್ಲದಕ್ಕೆ ನಾನೇ ಹಾಸ್ಪಿಟ್ಲಿಂದ 1 ವಾರ ಹಾಸ್ಪಿಟ್ಲಾಗಿದ್ದ. ಹಾಸ್ಪಿಟ್ಲಿಂದ ತಂದು ನಾನೇ ಉಣ್ಕೊಂಡಿದ್ದೆ. ನನ್ನ ಗಂಡಿರ ಉಣಿತವ್ರೆ ಉಣ್ರಿ ಅಂತ ನಮ್ಮ ಮನೆಗೆ ಹೆಂಗೆ ತಂದು ಕೇಳ್ಕೊಂಡಳು. ಉಣನ್ ಬಿಡು ಅಂತ. ಹಾರ್ಟ್ ಅಟ್ಯಾಕ್ ಆಗೈತಿ ಅನ್ನೋ ಹೊತ್ತಿಗೆ ಕರೆಸ್ತೆ. ಆದರೆ ಅಲ್ಲೇ ಇರಲಮ್ಮ ಬೆಳಗ್ಗೆ ಬತ್ತೀನಿ ನೀವೇ ಹಿಂಗೆ ಮಾಡಿ ಮೋಸ ಮಾಡಿ ತಗೊಂಬಂದು ಇಷ್ಟೆಲ್ಲ ಅಜ್ಜಪುರ ಶಿಲ್ಡಂಗೆ. ಆದರೆ ನೀವೆಲ್ಲ ಬರೋಕ್ಕೆ ಹೋಗೋದು. ಮೋಸ್ಕರ ಮುಂಡಿ ಇಂಥ ಕೆಲಸ ಮಾಡಿಳು. ಸರಿನಪ್ಪ, ಅಷ್ಟೇ. ಇನ್ನೇನು ಮುಂದಕ್ಕೆ ಭಾಷೆ ಇಲ್ಲ. ಹೊಟ್ಟೆ ಹುಟ್ಟಿದ ಮಗಳು. ಯಾರು? ಇಬ್ಬರೇ. ಇವರು ಸುಚಿತ್ರ ಎಷ್ಟನೇ ಮಗಳು? 2ನೇಳು. ಮದುವೆ ಆಗಿದೆಯಾ ಅವ್ರಿಗೂ? ಇಲ್ಲ, ಅವಳು ಮದುವೆ ಆಗೋದು ಮುಂದಾಗೆ ಓಡೋದು ಎತ್ತೋದ್ಲು. ಅವಳೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ಸುಚಿತ್ರ ಮದುವೆ ಆಗಿತ್ತು.